ಥ್ಯಾಂಕ್ ಯು ಮಂಜುನಾಥ್. ಇನ್ನು ಮಾರುತೇಶನ್ ಕೇಳಬೇಕು. ಮಾರುತೇಶ್, ಬಹುಶಃ ಸಿಎಂ ದೆಹಲಿಗೆ ಹೋಗೋದಕ್ಕಿಂತ ಮೊದಲು ಆಪ್ತರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅಂತ ಮಾತುಕತೆಯ ಬಗ್ಗೆಯೇ ಕುತೂಹಲ ಇದೆ. ಆಲ್ ದಿ ಬೆಸ್ಟ್ ಹೇಳಿ, ಶುಭ ಸೂಚನೆಯೊಂದಿಗೆ ಬನ್ನಿ ಸಾರ್ ಅಂತ ಹೇಳಿ ಕಳಿಸಿರೋದಾ ಹೆಂಗೆ? ಅಲ್ಲ, ಇದು ಸಹಜ ರಕ್ಷತೆ. ಯಾಕೆಂದ್ರೆ ಸಿಎಂ ಕ್ಯಾಂಪ್ನಲ್ಲಿ ಚರ್ಚೆ ಆಗ್ತಾ ಇರೋದೇನು, ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಈ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಎಷ್ಟು ಜನನ ಕೈ ಬಿಡಬೇಕು, ಎಷ್ಟು ಜನನ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಈ ಕಾರಣಕ್ಕಾಗಿ ತಮ್ಮ ತಮ್ಮ ಪ್ರಯತ್ನಗಳನ್ನು ಸಚಿವಾಕಾಂಕ್ಷಿಗಳು ಮಾಡ್ತಿದ್ದಾರೆ. ಜೊತೆಗೆ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಕೆಲವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಹಾಗಾಗಿ ಸಚಿವ ಸಂಪುಟದ ಪುನರ್ರಚನೆಯ ವೇಳೆ ಏನೇನು ಬದಲಾವಣೆಗಳಾಗ್ತವೆ, ಯಾರು ಸೇರಿಸ್ಕೊಳ್ಬೇಕು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಇದು ಆದರೆ ಮುಖ್ಯಮಂತ್ರಿಯಾಗಿ 5 ವರ್ಷ ಕೂಡ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ರು. ಇನ್ನು ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದ ಪುನರ್ರಚನೆ ಆಗಲ್ಲ ಅಂತ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬೆನ್ನು ಬೀಳೋದೇ ಆಗಲಿ ಅಥವಾ ಅವರ ಕ್ಯಾಂಪ್ನಲ್ಲಿ ಇರ್ತಕ್ಕಂಥವ್ರಾದರೆ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಲ್ಲ ಅನ್ನುವಂಥ ಅಭಿಪ್ರಾಯದಲ್ಲೇ ಇದ್ದಾರೆ. ಒಂದು ವೇಳೆ ಆ ರೀತಿ ಅಂತ ಬೆಳವಣಿಗೆ ಆದರೆ ಮೊದಲು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯುತ್ತೆ. ಆ ಚರ್ಚೆಯಲ್ಲಿ ಯಾವ ತೀರ್ಮಾನಗಳಾಗುತ್ತೆ ಅನ್ನೋದರ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಇದೆಯೋ ಇಲ್ವೋ ಅನ್ನುವಂಥದ್ದು ಆನಂತರ ತೀರ್ಮಾನ ಆಗುತ್ತೆ ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ. ಹೀಗಾಗಿ ಸಿಎಂ ಕ್ಯಾಂಪ್ನಲ್ಲಿರೋರಂತೂ ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಸಚಿವಾಕಾಂಕ್ಷಿಗಳು ಭೇಟಿಯಾಗಿ ನಮ್ಮನ್ನು ಕೂಡ ಕ್ಯಾಬಿನೆಟ್ನ ಒಳಗೆ ಸೇರಿಸ್ಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೆಲವು ಸಚಿವರುಗಳು ಕೂಡ ಸಿದ್ದರಾಮಯ್ಯನವರ ಜೊತೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಇರುವಂಥವರು ಸಹಜವಾಗಿ ಹೇಳ್ತಾರೆ, ಅಂದರೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಗಳು ಚರ್ಚೆ ಬಂದರೆ ಏನೇನು ಮಾತನಾಡಬೇಕು ಅನ್ನುವಂಥ ಸಲಹೆಗಳನ್ನು ಸಹಜವಾಗಿ ಮಾದೇವಪ್ಪ ಇರ್ಬೋದು, ಇವರೆಲ್ಲರೂ ಕೂಡ ಅವ್ರ ಜೊತೆಗೆ ಸಲಹೆಗಳನ್ನು ಕೊಡೋದಕ್ಕೆ ಜೊತೆಗೆ ಇದ್ದೇ ಇರ್ತಾರೆ. ಹೀಗಾಗಿ ಸಿಎಂ ಕ್ಯಾಂಪ್ನಲ್ಲೂ ಕೂಡ ಚಟುವಟಿಕೆಗಳು ಬಿರುಸಾಗಿದ್ದಾವೆ. ಸಚಿವ ಸಂಪುಟ ಪುನರ್ರಚನೆ ಮಾಡಿದರೆ ನಾವು ಈ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಗೆದ್ದಂತೆ ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಸಿಎಂ ನಿವಾಸಕ್ಕೆ ಹೆಚ್ಚು ಶಾಸಕರು ಬರುವಂಥದ್ದು, ಸಚಿವರು ಬರುವಂಥದ್ದು, ಈ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.